ಚೆನ್ನಾಗೈತಾ ಉಂಗ್ರ ಡಿಸೈನು ಬರೀ ಬಂಗಾರದಿರಲಿ ಚೆನ್ನಾಗಿರುತ್ತೆ ಅಂತ ತಗೊಂಬಂದ್ವಿ. ಕಡ್ಗನೂ ಒಂದು ಸೈಜ್ ತಗೊಂಡೋಗಿ ತಗೊಂಬಂದ್ವಿ. ಚೆನ್ನಾಗೈತಾ? ಹ್ಞೂ ಚೆನ್ನಾಗೈತಮ್ಮ. ಒಂದು ಹಳ್ಳಿರ್ಬೇಕಾಗಿತ್ತು ಕಣೆ ರಾಜು. ರಾಜಮ್ಮ, ಒಂದು ಹಳ್ಳಿರ್ಬೇಕಾಗಿತ್ತು. ಇವನನ್ನ ನಾ ಕರ್ಕೊಂಡೋಗಿಲ್ಲ, ಚೆನ್ನಾಗೇ ಇಲ್ಲ ಹೋಗತ್ಲ ಡಿಸೈನು. ಚೆನ್ನಾಗೈತೆ ಬಿಡತ್ತ. ಈಗ ಬರೀ ಬಂಗಾರದಾದ್ರೆ ವಾಸಿ, ಹಳ್ಳಿಂದಾದ್ರೆ ಒಟ್ಟುನು ತಿರ್ಗಾ ಆಮೇಲೆ ಹಳ್ಳಿನ ತೂಕ ಎಲ್ಲ ತೆಗಿತಾರೆ. ಬರೀ ಬಂಗಾರನೇ ವಾಸಿ, ಸುಮ್ಕಿರು. ಚೆನ್ನಾಗೈತಿ ಅಲ್ಲ, ಬರೀ ಬಂಗಾರದ್ದು ಒಂಥರ ಉಮಾ ಗೋಲ್ಡಿನ್ ಕಣ್ಣಂಗೆ ಕಾಣುತ್ತೆ. ಅವನು ಇಂಥವೆಲ್ಲ ಇಕ್ಕೆಮಲ್ಲ ಕಣಿ. ಅವನಿಗೆ ಒಂದು ಸ್ವಲ್ಪ ಡಿಸೈನ್, ಹೊಸ ಡಿಸೈನ್ಗಳಾಗಬೇಕು. ಬಿಡಕ್ಕೆ ಅತ್ತ, ನಾ ಮೂವರು ಅತ್ತೆರು ಇರೋನ ಹಬ್ಬಳಿಯ ಅಂತ ಹೇಳಿ ಎಲ್ಲ ದುಡ್ಡು ಹಾಕಿ ಉಂಗ್ರನು ಕಡ್ಗ ತಗೊಂಬಂದಿದ್ದೀವಿ. ನೀವು ನಿನ್ನ ಹೊಸ ಡಿಸೈನ್ ಇಕ್ಕೆಮ್ಮದು ಅಂತೀರ. ನಾವು ಪ್ರೀತಿಯಿಂದ ತಂದು ಕೊಟ್ಟಿದ್ದೀವಿ, ಇಕ್ಕೆಮ್ಮ ಕೇಳು ಒಳಿಯೋಗಿ. ನಾನು ಇವನು ಒಂದಿಟ್ಟು ಕಮ್ಮಿ ರೇಟಿಂದೆ ತಾಕ ಅಂತ ಅಂದೆ. ಅಲ್ಗೂ ನಮ್ಮ ರಾಜಮ್ಮೇ ಬಿಡು ನಾನೇ ದುಡ್ಡು ಹಾಕ್ತೀನಿ ಅಂತ ಅವಳೇ ಪಾಪ ಶಾನೆ ದುಡ್ಡು ಹಾಕವಳೆ. ಬಿಡು ನನ್ನ ಅಳಿಗೆ ಸ್ವಲ್ಪ ಚೆನ್ನಾಗಿರೋದೆ ಮಾಡ್ಸೋಣ ಅಂತ ಹೇಳಿ ಅವಳೇನೆ ಕಡ್ಗನೂ ತಕ್ಕಂಡ್ಲು. ನಾವು ಉಂಗ್ರನ ಓಸಾರು ದುಡ್ಡು ಹಾಕಿ ಮಾಡ್ತೀವಿ, ಕಡ್ಗನ ಅವಳೇ ತಕ್ಕಂಡವಳು. ಕಡ್ಗ ಅದೆಲ್ಲನ ಬಟ್ಟೆನೂ ತಕೊಂಬಂದವಳನ ಜೊತೆ. ಬಟ್ಟೆ ಕೊಟ್ಟೇನೆ ಅಲ್ಲೇನೆ ಕೊಟ್ಟವಳೆ, ಒಳಗೈತೆ. ಆ ಸೆರಟೇ ಕಲರ್ ಚೆನ್ನಾಗಿಲ್ಲಮ್ಮ, ಯಾಕಂತ ತಕೊಂಬಂದಿದ್ದೀರಾ? ಥೋ, ಏನೇನು ಚೆನ್ನಾಗಿಲ್ಲ. ಅಯ್ಯೋ, ಸೆರೆಟು ಒಂಥರ ಆಯ್ತಪ್ಪ, ಕಲ್ಲರು ಬದಲಾಯಿಸ್ಕೊಂಬತ್ತೀನಿ ಅಂತ ಹೇಳ್ತಿದ್ದ. ಪ್ರಕು ಪ್ರಕು ಅಗಳ ಪ್ರಕುನೇ ಬಂದ. ಬಾರೋ ಪ್ರಕು ಬಾ, ಕಡ್ಗನೂ ಉಂಗ್ರ ತಕೊಂಬಂದಿದ್ದೀವಿ, ಬಾರಪ್ಪ ಬಾ ಹಾಕ ಬಾ, ನೋಡೋದಿಲ್ಲ ಹೆಂಗೆ ಕಾಣುತ್ತೆ. ಕಡ್ಗನ ಉಂಗ್ರನ ಹಾಕ್ಯಂತೀನಿ ಬಿಡತ್ತೆ. ಅಲ್ಲಮ್ಮನ ಕೈ ಕೊಟ್ಟೋಗ್ರಿ. ಆ ಶರ್ಟು ಟೈಟ್ ಆಗುತ್ತೆ, ಕಲರ್ ಚೆನ್ನಾಗಿಲ್ಲ, ಸ್ವಲ್ಪ ಬದಲಾವಣೆ ಮಾಡ್ಕೊಬರ್ಬೇಕಾಗಿತ್ತು ಅದನ್ನ. ಸರಿ ಆಯ್ತು ಹೇಳಿ ಬಂದಿದ್ದೀವಿ. ಅಲ್ಲಿ ತಗೊಂಡೋಗು, ಆ ಬಟ್ಟೆ ಅಂಗಡಿ ತಗೊಂಡೋಗಿ ವಾಪಸ್ ಕೊಟ್ಬಾ. ನಾವು ಚೆನ್ನಾಗೈತೆ ಅಂತ ತಕೊಂಬಂದ್ವಿ, ವಾಪಸ್ ಕೊಟ್ಟು ಬರ್ರಿ. ಏನು ಉಂಗ್ರ ಚೆನ್ನಾಗೈತೆ ನೋಡಿ ಡಿಸೈನು. ಚೆನ್ನಾಗೈತೆ ಕಣತ್ತೆ, ಭಾಳ ಚೆನ್ನಾಗೈತೆ. ನಾನೇನಿ ಕಡ್ಗ ತಗೊಂಬಂದೆ, ನನ್ನ ಸ್ವಂತ ದುಡ್ಡಾಗೆ ಕಡ್ಗ ತಗೊಂಬಂದೆ ಕಣಪ್ಪ. ಇವರೆಲ್ಲ ಒಂದಿಟ್ಟು ಇಟ್ಕೊಟ್ರು, ನಾನು ಇನ್ನು ಉಳ್ದಿದ್ದು ಹಾಕಿ ನಾನು ಉಂಗ್ರ ಮಾಡಿಸ್ದೆ. ಒಂದಿಷ್ಟು ಸ್ವಲ್ಪ ಅದು ಮಾಡ್ಸೋಣ ಅಂದರು. ಸ್ವಲ್ಪ ಅದೇನು ಬೇಡ, ಒಂದಿಟ್ಟು ಒಂದು 5 ಗ್ರಾಮ್ 6 ಗ್ರಾಮ್ ಇರಲಿ ಅಂತಂದರು. ಅದಕ್ಕೇ ನಾನು ಇರಲಿ ಒಂದು ತೊಲ ಅಂತೇಳಿ ಒಂದು ತೊಲದ ಮಾಡಿಸ್ದೆ ಉಂಗ್ರನ. ಚೆನ್ನಾಗೈತಲ್ಲ ಡಿಸೈನು. ಒಂದೇ ಒಂದು ಪ್ರಾಕು ಹಳ್ಳಿರ್ಬೇಕಾಗಿತ್ತು ಅಲ್ಲೇನು. ಇದೊಂಥರ ಗ್ಯಾರಂಟಿ ಉಂಗ್ರ ಕಣ್ಣಂಗೆ ಕಾಣುತ್ತೆ. ಒಂದು ಹಳ್ಳಿದ್ದಿದ್ರೆ ಭಾಳ ಚೆನ್ನಾಗಿರೋದು. ಬಿಡತ್ಲಾಗ ಹಿಂಗೆ ತಂದಿದ್ರಲ್ಲ. ಯಾತ ತಕ ಬಂದಿದ್ರಲ್ಲ ಮಣಿ? ಏನೋ ಉಂಗ್ರ ಕಣು, ಉಂಗ್ರ ತಗೊಂಬಂದಿದ್ವಿ ನಾವು. ನಮ್ಮ ಪ್ರಾಕುಗೆ ಉಂಗ್ರ ತಗೊಂಬಂದಿದ್ವಿ, 3 ಹತ್ತೆರನು ಸೇರಿ ಇರೋನ ಬಳಿಯ ಅಂತ ಹೇಳಿ ಉಂಗ್ರ ಮಾಡಿಸ್ಕೊಂಬಂದಿದ್ದೀವಿ. ಇಬ್ಬರಾಳಿದ್ರೆ ಇನ್ನೆಲ್ಲಿ ತತ್ತಿದ್ವಿ, ಇರೋನೊಬ್ಬನೇ ಒಬ್ಬ. ಅವನು ಇದ್ದಿದ್ರೆ ಚೆನ್ನಾಗಿರೋದು ಪಾರ್ಮಿ. ಅವನು ಅದೇ ಹೋಗ್ಬಿಟ್ಟ. ಏನು ಮಾಡೋಕ್ಕಾಗುತ್ತೆ, ಅದಕ್ಕೆ ಇರೋನೊಬ್ಬನೇ ಒಬ್ಬ ಇದ್ದಾನೆ ಇವಾಗ. ಇಬ್ಬರಿದ್ರಂತೂ ತರಕ್ಕೆ ಆಗ್ತಿರ್ಲಿಲ್ಲ, ಇಬ್ಬರಿಗೂ ತರ್ಬೇಕಂದ್ರೆ ಆಗ್ತಿರ್ಲಿಲ್ಲ. ಇರೋನೊಬ್ಬಳಿ ಅಂತ ಹೇಳಿ ಅದಕ್ಕೆ ತಗೊಂಬಂದ್ವಿ. ಇರೋನೊಬ್ಬಳಿ ಅತ್ತ ಚೆನ್ನಾಗಿರ್ಲಿ ಅಂತ. ಅವ್ರಿಗೂ ಇಲ್ಲ ಏನಿಲ್ಲ ಗಂಡು ಹುಡುಗರು, ಅದಕ್ಕೆ ಅತ್ತ ಇವನಿಗೆ ತಗೊಂಬಂದ್ವಿ. ಹೆಂಗ ಬಿಡತ್ತ ತಂದ್ರಲ್ಲ. ಯಾತನ ಮಾಡಕ್ಕಿಲ್ವೇನಿ? ಏನು ಯಾತ್ ಮಾಡ, ನನಗೆ ಯಾಕೆ ಕಾಲೆಲ್ಲ ನೋಯ್ತವೆ. ಯಾತನ ನಿಮ್ಮ ಅಣ್ಣಯ್ಯ ಚಿಕನ್ ಅಂತ ತಗೊಂಬರೋದು ಮಾಡ್ತೀರಿ ನೀವು? ಇಲ್ಲ ಹೋಗ್ಬೇಕು, ನಂದು ಹೋಟೆಲ್ ಬದುಕೈತೆ, ಹೋಗ್ಬೇಕು. ಏನು ಮಾಡೋದೇನು ಬೇಡ ಸುಮ್ಕಿರು. ಇವಾಗ ಯಾಕೆ ಮಾಡಿದೀಯಾ? ಅದನ್ನೇ ಒಂದಿಟ್ಟು ಇಟ್ಕೊಂಡು ಹೋಗ್ತೀವಿ. ನಾನು ಟೊಮೆಟೊ ಹಣ್ಣಿನ ಗೊಜ್ಜು ಅನ್ನ ಮಾಡಿದ್ದೆ, ಅದಕ್ಕೆ ಒಂದೆರಡು ಇವಾಗ ಪಕೋಡ ಹಾಕೋಣ ಅಂತ. ಪಕೋಡ ಮಾಡೋಣ, ಚಿತ್ರಾನ್ನ ಮಾಡಿ. ಯಾತನ ಕೋಳಿ ಪಾಳಿ ತತ್ತಿ ಮಾಡತ್ತ. ಯಾತ ಬೋಂದ ಇನ್ನ ಮಾಡಿಲ್ಲ. ನನ್ಗೆ ಆಗಲ್ಲ ಕಣಪ್ಪ, ಕಾಲೆಲ್ಲ ನೋಯ್ತವೆ, ದಳಕಾಲು ಕುಕ್ಕಮಕ್ಕಾಗಲ್ಲ. ನನ್ಗೆ ಹಂಗೇನಿ ಸಾಕೋದಂಗೆ ಆಗುತ್ತೆ, ನನ್ನ ಕೈಲಿ ಆಗೋದೇ ಇಲ್ಲ, ಹೋಗತ್ತ. ಬೇಕಾದ್ರೆ ಅವ್ರು ಮಾಡಂಗಿದ್ರೆ ತಾಂಬ. ಬಿಡತ್ತ, ಇನ್ನೇನತ್ತ, ನಮ್ಮ ಮನೆಯಾಗೆ ಮಾಡಿದ್ವಾ, ಅಲ್ಲೇ ಉಂಡೋರು ಸುಮ್ಕಿರತ್ತೀನಿ. ಏನು ಪಾಪ ವಾಕ್ಯ ಕೈಲಿ ಆಗಲ್ಲ ಕಣಿ. ಅವಳು ಸೆಂಟನ್ ಕಾರದ್ಲು, ನಾವೇನು ಹೋಗ್ಲಿಲ್ಲ. ಕೊಳಸಾರು ಮಾಡಿದ್ವಿ ಬರ್ರಿ ಅಂದ್ಲು. ನಾನು ಅತ್ತೆ ಎಲ್ಲಿ ಹೋಗೋಣ ಅಂತ ಅದಕ್ಕೆ ಒಂದಿಟ್ಟು ಉಂಡು ಹೋಗ್ತೀವಿ. ಅಲ್ಲೇ ಉಂಬಾಕ್ಸರ್ ಬರಲ್ಲ ನಮಗೆ. ನಿಮ್ಮ ಮನೆಯಾಗ ಗೊಜ್ಜು ಅನ್ನ ಇಕ್ಕಲ ನಾವು ಹೊಡ್ತೊಂಬ ಉಂಡು ಹೋಗ್ತೀವಿ. ಅಲ್ಲಿ ಯಾಕೆ ಉಂಬಾಕ್ಸರ್ ಬರೋದೇ ಇಲ್ಲ. ಹಳೆ ಮನೆಗೂ ಹತ್ಕೊಂಡು ಕುಕ್ಕಮಕ್ಕಾಗಲ್ಲ, ಏನಿಲ್ಲ. ಅಲ್ಲಿ ಕೋಳಿ ತರ್ಸೇವನಂತೆ, ಅಲ್ಲೇ ಉಂಡು ಬರ್ತೀವಿ ಬಿಡು. ನಮ್ಮಮ್ಮನ ಮುಂಜಾನೆ ಹೋಗಲ್ಲ ಕಣಮ್ಮಲ್ಗೆ. ನಾನೇ ತಕ್ಕೋದೇನು ಸುಮ್ಮನೆ ಹೋಗಲ್ಲ. ಇವರೇ ಹೋಗಿ ಉಂಡು ಬರ್ತಾರೆ. ಇವರು ಏನು ಸುಮ್ಮನೆ ಹಂಗೆ ಹೋಗ್ತಾರೆ ಕಾಯಿ ಹಾಕಿ. ಹಿಂಗೆ ಹೋಗಿ ಹಿಂಗೆ ಬರ್ತಾರೆ. ನಾವು ಹೋದ್ರೂ ಸುಮ್ಮನೆ ಹಿಂಗೆ ಬರ್ತೀವಿ ಅಕ್ಕಿ. ಅಲ್ಲೇ ಯಾರು ಹೋಗ್ತಾರೆ ಮಂಗಾಗುತ್ತೆ. ಅವಳು ಚೆನ್ನಾಗಿ ಮಾಡಲ್ಲ ಹೇಳಿ, ಸಾರು ಅದೂ ಚೆನ್ನಾಗಿ ಮಾಡಲ್ಲ, ನಮ್ಮಂಗೆ ಮಾಡಲ್ಲ ಕಣೆ. ಆಯ್ತಾಗಿ ಯಾತ್ರದ್ದು ಮಾಡ್ತಾಳೆ, ಉಪ್ಪಿರಲ್ಲ ಖಾರ ಇರಲ್ಲ, ಹಂಗೆ ಮಾಡಿರ್ತಾಳೆ ಅವಳೇನು. ಇವ್ರು ಯಾರು ಹೋಗಲ್ಲ, ಇಲ್ಲಿಗೆ ಬರೋದು. ನಾನು ಹಂಗೆ ಇಲ್ಲಿಗೆ ಅಣ್ಣನ ಮನೆ ತಕ್ಕೆ ಬರೋದು. ನಾವೇನೇನು ತಮ್ಮ ಅಂತ ಅವನೇನೆ ನಾಳೆನೇ ನಾವೇನು ಲೆಕ್ಕಕ್ಕೆ ಇಕ್ಕೊಂಡಿಲ್ಲ. ನಾನು ಅಣ್ಣ ಅಂತ ನಾನು ಯಾವತ್ತೂ ಹೋಗಿಲ್ಲ. ಏನೋ ಕರೀತಾರೆ ಅಂತ ಈಗ ಹೋಗ್ತೀನಿ ಅಷ್ಟೇ. ರಾಜಮ್ಮ ಏನಿದ್ರೇನಪ್ಪ, ನಿನ್ನ ಮಗಳನ್ನ ಓದಿಸ್ಬೇಕಾಗಿತ್ತು ಕಣೆ ನೀನು. ಓದಕ್ಕೆ ಕಳಿಸೆ. ನಿಮಗೆ ಗೊತ್ತಾಗಲ್ಲ, ಓದಕ್ಕೆ ಕಳಿಸ್ಬೇಕು. ಬರೇ ದುಡ್ಡು 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 ಅಂತ ದುಡ್ಡು ಕುಡಿಕೆಂಬದಲ್ಲ.
ಅಯ್ಯೋ ಅದು ಓದಕ್ಕೆ ಹೋಗೋದೇ ಇಲ್ಲ ಹೋಗತ್ತ. ಪಾಪ ಇವಳು ಹೋಗು ಅಂತಾಳೆ. ದುಡ್ಡಿನ ಕಾಸಿಂದ ಏನು ಬರ ಇಲ್ಲ. ಇವ್ರ ಮನೆಯಾಗೇನು ಮಸ್ತ್ ದುಡ್ಡು ಕಾಸು ಎಲ್ಲ ಮಸ್ತಾಗೈತೆ. ಅದು ಇದು ವ್ಯಾಪಾರ ಮಾಡ್ತಾರೆ, ಮಸ್ತಾಗೈತೆ. ದುಡ್ಡು ಕಾಸಿಂದ ಏನು ಬೇಲೆ ಬರ ಇಲ್ಲ. ಏನು ಮಾಡ್ತೀಯ ಇವಾಗ? ಓದಕ್ಕೆ ಹೋಗಲ್ಲ ಅದು. ಫೇಲ್ ಆಯ್ತಂತದೆ ಅದ್ರಾಗ ಹೋಗಿತ್ತಂತೆ ಕಾಲೇಜ್ಗೆ, ಫೇಲ್ ಆಯ್ತಂತೆ. ಅದಕ್ಕೆ ನಾನು ಹೋಗಲ್ಲ ಅಂಬುತ್ತಂತೆ. ಅಲ್ಲ ಹುಡ್ಗನೂ ಓದಕ್ಕೆ ಹೋಗ್ಲಿಲ್ವಲ್ಲೇ? ಅದೂ ಬರೀ ವ್ಯಾಪಾರ ಮಾಡಕ್ಕೆ ಹೋಗುತ್ತೆ. ಅಡಿಕೆ ವ್ಯಾಪಾರ ಮಾಡ್ಸಕ್ಕೆ ಹೋಗೋದು, ಬರೀ ಅಡಿಕೆ ಸುಲ್ಸಕ್ಕೆ ಹೋಗೋದು, ಅಡಿಕೆ ಕೊಯ್ಯಕ್ಕೆ ಹೋಗೋದು, ಬರೀ ಇದಕ್ಕೆ ಹೋಗುತ್ತೆ. ಅಯ್ಯೋ ಅದು ಏಟಿದ್ರೆ ಏನಕ್ಕೆ ಬಂದಂಗೆ ರಾಜಮ್ಮ ನಿಮಗೆ ಗೊತ್ತಾಗಲ್ಲ. ಓದಬೇಕು. ನೋಡು ನಮ್ಮ ಪ್ರಾಕು ಹೆಂಗೆ ಓದ್ತಾ ಇದ್ದಾನೆ. ಅವ್ನು ಚೆನ್ನಾಗಿ ಓದ್ತಾ ಇದ್ದಾನೆ. ಇನ್ನೊಂದು 2 ದಿವಸ ಹೋದ್ರೆ ಡಾಕ್ಟ್ರ್ ಆಗ್ತಾನೆ ಅವನು. ಮತ್ತು ಇವತ್ತು ನಮ್ಮ ಪ್ರಾಕು ಓದ್ತಿರೋದ್ರಿಂದನೇ ಮತ್ತೆ ಡಾಕ್ಟ್ರು ಓದ್ತಾ ಇದ್ದಾನೆ ಅಂದಮೇಲೆ ಪ್ರಾಕು ಓದ್ತಾ ಇರೋದಕ್ಕೆ ಮತ್ತೆ ಇವತ್ತು ಅವನಿಗೆ ಬೆಲೆ. ಅವ್ನು ನೋಡು ಆ ಹೆಣ್ಣು ಹುಡುಗರು ಒಂದೂ ಓದಲಿಲ್ಲ. ತೆಗಿ ಅವಳು ಯಾತು ಓದಲಿಲ್ಲ ಏನಿಲ್ಲ. ಅವಳು ಅಲ್ಲಿಗೆ ಹೋಗವಳ. ಅದಕ್ಕೆ ಅವಳು ಏರ್ಗಿಗೆ ಬಂದಾಳೆ. ಯಾಕೆ ಊರಿಗೆ ಹೋಗಿ ಅವಳು ಅವ್ರ ಅಮ್ಮ ಹೆಂಗೆ ಅಂತಿದ್ಲಮ್ಮ, ಊರಿಗೆ ಕಳಿಸ್ತೆ, ನಾನು ಇಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ, ಅಲ್ಲೇನೆ ಎಲ್ಲ ನೋಡ್ಕೊಂತಾರೆ, ನಮ್ಮ ಮನೆಯಾಗ ಎಲ್ಲ ಇದ್ದಾರೆ ಅಂತ ಹೇಳ್ತಿದ್ಲು. ನಾನು ಹಿಂಗೆ ಹೋದ್ರು ಬಂದಂಗೆ ಮಾತಾಡ್ಸ್ತೀನಿ ಕಣೆ. ನಾನೇನು ಸ್ಯಾನೆ ಮಾತಾಡ್ಸಕ್ಕೆ ಹೋಗಲ್ಲ. ಅಲ್ಲಿ ಆತದಿಲ್ಲ ಹೇಳು. ಬಿಡು ಅಲ್ಲೇ ಏನು ಅವ್ರದ್ದೇ ಆಗ್ತಿಲ್ಲ. ನಾವೇನು ಅವ್ರ ಬಗ್ಗೆ ಲೆಕ್ಕ ಇಕ್ಕೊಂಡಿಲ್ಲ. ಅದಕ್ಕೆ ಇವಾಗ ನಮ್ಮ ಪ್ರಾಕು ಬೇರೆ ಡಾಕ್ಟ್ರ್ ಓದ್ತಾನೆ, ಚೆನ್ನಾಗಿ ಓದ್ತಾ ಇದ್ದಾನತ್ತ. ಹೆಂಗತ್ತ ಹೆಂಗೋ ನಾನು ಅಣ್ಣ ಹಂಗಂಬನ ಅಂತಿದ್ದೆ. ನಮ್ಮಮ್ಮನಿಗೆ ಹೇಳಿದೆ. ನಮ್ಮಮ್ಮನಿಗೆ ನನ್ನೇ ನಿಮ್ಮ ಪ್ರಾಕು ಮಮ್ಮನ ಮದುವೆ ಆಗುವಂತಮ್ಮ ಅಂದೆ. ಅಂದು ಮದುವೆ ಸುದ್ದಿನೇ ಬೇಡ, ಸುಮ್ಮನಿರತ್ತೆ ಸ್ವಲ್ಪ ದಿನ ನೀನು. ನಾನಿನ್ನೂ ಓದ್ತಾ ಇದ್ದೀನಿ, ಮದುವೆ ಸುದ್ದಿನೇ ಬೇಡ. ಈ ರಾಜಮ್ಮ ಅವನಿದ್ರಿ ಮದುವೆ ಸುದ್ದಿ ಎತ್ತಬೇಡ ನೀನು, ಸುಮ್ಮನಿರು. ಅವ್ನು ಮದುವೆ ಸುದ್ದಿ ಎತ್ತಿದ್ರೆ ಏನಿಲ್ಲ ಅವನು. ಅಯ್ಯಪ್ಪ 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 ಹಂಗಾಡಲ್ಲ. ನಮ್ಮನ್ನೇನೆ ಅವ್ರ ಅಪ್ಪ ಇನ್ನೇ ನನ್ನೇ ಬೈತಾನೆ ಗೊತ್ತೇ, ನೀ ಮದುವೆ ಸುದ್ದಿ ಎತ್ತಬೇಡ್ದು ಅಂತಾನೆ. ಹೋಗ್ರಿ ಉಣ್ಣೋಗ್ರಿ. ಯಾವನ್ನ ಎತ್ತನ ಬುರ್ಗ ಒಗ್ಗರಣೆ ಹಾಕಿ ಸುಮ್ಮನೆ ಬುರ್ಗ ಎತ್ತನ ಒಗ್ಗರಣೆ ಹಾಕು ಉಂಡು ಹೋಗ್ತೀರಾ ನಮ್ಮ ನೀವು ಇರ್ರಿ ಇವತ್ತು. ಇಲ್ಲ ಇಲ್ಲಿ ಬುರ್ಗ ಒಗ್ಗರಣೆ ಹಾಕ್ಕೊಂಡು ತಿಂದು ಅಲ್ಲಿಗೆ ಹೋಗ್ತೀವಿ ಬಿಡು. ಅಲ್ಲಿ ಹೋಗಿ ಅವ್ರು ಕೋಳಿ ಏನೋ ತಂದವ್ರಂತೆ ಕರೀತಾರೆ. ಒಂದಿಟ್ಟು ಉಂಡು ಹೋಗ್ತೀವಿ. ನಾವೇನೇನು ಅಲ್ಲೇನು ಸ್ಯಾನೆ ಉಂಬಲ್ಲ. ಸುಮ್ಮನೆ ಉಣ್ಬೇಕಾ ಬೇಡವಮ್ಮಂಗೆ ಒಂದಿಟ್ಟು ಉಂಟು ಹೋಗ್ತೀವಿ ಅಷ್ಟೇನೆ. ನಾವೇನಲ್ಲೇನು ಉಂಬಲ್ಲ ಯಾವತ್ತು. ನಮ್ಮ ತಮ್ಮ ಅವನು ಬೋಲ್ ಆಸೆ ಮಾಡ್ತಾನೆ. ಹೆಣ್ಣು ಹುಡುಗರು ನಾಯಮ್ಮನಿ ಯಾವುದೋ ತಲೆ ಕೆಡಿಸಮಲ್ಲ. ಸುಮ್ಮನೆ ಹೋಗುತ್ತೆ ಕೆಲ್ಸಕ್ಕೆ. ಹೇಳು ಅವಳ ಮನೆ ಬಾಗಿಲಿಗೆ ನೀನು ಸುತ್ತಾರ್ಕೊಂಡು ಹೋಗಲ್ಲ. ಕರಿಯಕ್ಕೆ ಹೋಗೋದೇ ಕಷ್ಟ ಅಂದರೆ ಹೇಳ. ಈಗ ಯಾರು ಹೋಗ್ತಾರೋ ಅಲ್ಲಿಗೆ ಸುಮ್ಕಿರು. ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಅವನೇನು ನಿನ್ನ ಮಗ ಓದ್ತಾ ಇದ್ದಾನೆ ಸಾಕು. ನನ್ನ ನೋಡಿ ಓದ್ತಾ ಇದ್ದಾನೆ, ನನಗೆ ಅಷ್ಟೇ ಖುಷಿ ಇವಾಗ. ಏತನ ದುಡ್ಡು ಪಡ್ಡು ಸಾಲದಿದ್ರೆ ಕೇಳ್ರಿ, ಓದೋಕ್ಕೆ ಬೇಕಾದ್ರೆ ಕೊಡ್ತೀನಿ ನಾನು. ಯಾಕಂದ್ರೆ ಪೀಜು ಪಾಜು ಕಟ್ಟಾಕಿ ಅದೇ ಕೇಳೋಣ ಅಂತಿದ್ವಿ. ಮೊನ್ನೆ ಅದು ಯಾವುದೋ ಒಂದು ಎಕ್ಸಾಮ್ ಬರೀಬೇಕಾಗಿತ್ತು, ಎಕ್ಸಾಮಿಗೆ ಕಟ್ಟಬೇಕಾಗಿತ್ತು ಕಣೆ. ಕಟ್ಟಲಿಲ್ಲ. 35,000 ಕಟ್ಟಬೇಕಾಗಿತ್ತು. ಅದಕ್ಕೆ ಒಂದು 50,000 ದುಡ್ಡು ಬೇಕಾಗಿತ್ತು ಕಣೆ ಅಂತ ನಾನು ಕೇಳೋಣ ಅಂದ್ಕೊಂಡೆ. ಮೊನ್ನೆ ಕಟ್ಟಲಿಲ್ಲ. ಲಾಸ್ಟ್ ಡೇಟ್ ಆಯಿತು. ತಿರುಗೈತಂತೆ ಮುಂದಕ್ಕೆ ಇನ್ನೊಂದು ತಿಂಗಳು, ಇನ್ನೊಂದು ಬರೋ ತಿಂಗಳು ಐತಂತೆ. ಅದಕ್ಕೆ 50,000 ಬೇಕು ಕಣೆ. ಕೊಟ್ಟು ಕಳಿಸು. ನಿಮ್ಮ ಅಣ್ಣ ಬರುತ್ತೆ ಯಾವಾಗ ನಾನು ಕೊಟ್ಟು ಕಳಿಸ್ ನಿಮ್ಮ ಅಣ್ಣನ ಜೊತೆಗೆ. ಸರಿ ಆಯ್ತು ಹೇಳಿ. ಏನು ಕನಾಗ್ಲಿ ಇಸ್ಕೊಳ್ರಿ. ಇವಾಗ ನೀನೇನು ಡಾಕ್ಟ್ರದು ದುಡ್ದು ಏಳತ್ತು ಅದೆಲ್ಲ ಕೊಡೋದು. ಕೊಡ್ತಾನೆ ಕೊಡಿ ರಾಜಮ್ಮ. ಏನು ಅಳಿಯ ಚೆನ್ನಾಗಿ ನಮ್ಮ ಅಳಿಯ ಡಾಕ್ಟ್ರದು ಓದ್ತಾನೆ ಕೊಡ್ತಾನೆ. ಮುಂದೊಂದಲ್ಲ ಒಂದಿನ ಸಾಲ ಆದರೂ ತೀರಿಸ್ತಾನೆ. ನಮ್ಮ ಹತ್ರ ದುಡ್ಡು ಇಸ್ಕೊಂಡ್ರು ಕೊಡ್ತಾನೆ. ಕೊಡು. ಏನು 50,000 ದುಡ್ಡ? ನಾನು ಕೇಳಿರು. ನಾನು ಎಲ್ಲ ಇವಾಗ ನನ್ನ ಕೈ ಕೊಡಲ್ಲಪ್ಪ, ಎಲ್ಲ ಅವ್ರದ್ದೇ ವ್ಯವಹಾರ. ನಾನು ಅಣ್ಣ ಕೇಳ್ದ ನನ್ನ. ಅದಕ್ಕೆ ನಂದೇನಲ್ಲ ಇವಾಗೆಲ್ಲ ನಾವು ಅವ್ರದ್ದು ಅಂತ ಹೇಳೀನಿ. ನನ್ನ ಅಳಿಯ ಡಾಕ್ಟ್ರು ಓದ್ತಾ ಇದ್ದಾನೆ. ಅದಕ್ಕೆ ನನ್ನ ಮಗಳನ್ನ ಇಲ್ಲಿಗೆ ಕೊಡೋದಂದಮೇಲೆ ನಾನು ಇನ್ನೇನು ಎಲ್ಲ ಮಾಡಿಸ್ಕೊಡೋದು ಒಳ್ಳೇದಲ್ಲ. ಡಾಕ್ಟ್ರು ಓದ್ತಾ ಇದ್ದಾನೆ. ಅಳಿಯ ಡಾಕ್ಟ್ರ್ ಆದ್ರೆ ನನಗೆ ಎಷ್ಟು ಬೆಲೆ ಇರುತ್ತೆ. ಅದಕ್ಕೆ ದುಡ್ಡು ಕಾಸು ಏನಾಗಲಿ ನನಗೆ. ನೀನು ದುಡ್ಡು ಕಾಸಿನೇನು ಬರ ಇಲ್ಲ. ನಮ್ಮ ಅಕ್ಕ ತಂಗಿಯರಾಗ ನಮ್ಮ ಅಕ್ಕಯ್ಯ ದೊಡ್ಡವಳು, ಇವಳೆ ಮಂಜಮ್ಮ, 2ನೇಳು ಅವಳು ರಂಗಮ್ಮ, ನಾನೇ 3ನೇವಳು. ಇವಾಗ ನಾನೇ ಒಂದು ಸ್ವಲ್ಪ ಎಷ್ಟು ಅನ್ನಂಗಿರೋದು. ಇವಾಗ ನಮ್ಮ ಅಣ್ಣ ಇಲ್ಲಿ ಕುಕ್ಕಣಿದಾನಲ್ಲ ಅವ್ನು ದೊಡ್ಡ ಅಣ್ಣಯ್ಯ. 2ನೇವಳು ನಮ್ಮ ಅಕ್ಕ ಮಂಜಕ್ಕ, 3ನೇವಳು ಇವಳು ನಮ್ಮ ರಂಗಮ್ಮಕ್ಕ, 4ನೇವನು ನಮ್ಮ ಅಣ್ಣ. ಇನ್ನೊಬ್ಬ ಇದ್ದಾನಲ್ಲ ಶಾಂತಮ್ಮನ ಗಂಡ, ಅವನು ನಮ್ಮ ಅಣ್ಣ ಆನಂದಪ್ಪ ಅಂತ ಹೇಳಿ. ನನ್ನ ಹೆಸರು ರಾಜಮ್ಮ. ನಾನೇ ಲಾಸ್ಟ್ನವಳು ಎಲ್ಲರಿಗೂ. ನಾನೇ ಚೆನ್ನಾಗಿರೋದು. ಎಲ್ಲದ್ರಾಗೂ ಸ್ವಲ್ಪ ದುಡ್ಡು ಕಾಸಿನಾಗೆಲ್ಲ ನಾನೇ ಚೆನ್ನಾಗಿರೋದು. ಅದಕ್ಕೆ ನಮ್ಮ ಮಗಳನ್ನ ಕೊಡ್ತೀವಿ ಅಂದಮೇಲೆ ಅಳಿಯೋದು ದುಡ್ಡು ಕೊಡ್ದ ಏನು ಕೊಡ್ತೀನಿ. ನಮ್ಮ ಅಳಿಯೇ ಚೆನ್ನಾಗಿದ್ರೆ ಸಾಕು. ನಮಗೇನು ಅವ್ರ ಮನೆದೇನು ಲೆಕ್ಕಿಲ್ಲ. ಇವಾಗ ನಮ್ಮ ಅಣ್ಣನ ಮನೆಯದೇ ಲೆಕ್ಕ ನಮಗೆ. ನೋಡ್ತಾ ಇರ್ರಿ. ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರಲ್ಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.